everyone, ladies and gentlemen. Few days back, the news was highlighted in the Indian Express newspaper. The most serious news, that is about the malnutrition and hunger, where our Indian children were suffering from this malnutrition and hunger. ಕೆಲವು ದಿನಗಳ ಹಿಂದೆ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ನಲ್ಲಿ ನಮ್ಮ ಭಾರತ ಸರ್ಕಾರ ವಿರುದ್ಧ ಒಂದು ಆರ್ಟಿಕಲ್ ಪ್ರಕಟಣೆ ಆಗಿತ್ತು. ಆ ಆರ್ಟಿಕಲ್ನಲ್ಲಿ ನಮ್ಮ ಭಾರತ ದೇಶದ ಮಕ್ಕಳು ಅಪೌಷ್ಟಿಕತೆ ಹಾಗೂ ಹಸಿವಿನಿಂದ ಬಳಲುತ್ತಿರುವ ಸಮಸ್ಯೆ ಕುರಿತಾದ ಒಂದು ಆರ್ಟಿಕಲ್ ಪ್ರಕಟಣೆ ಮಾಡಿದ್ದರು. ಆ ಆರ್ಟಿಕಲ್ ಆಧಾರದ ಮೇಲೆ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ದಿಸ್ ವಿಡಿಯೋ ಇಸ್ ಡೆಡಿಕೇಟೆಡ್ ಟು ಆಲ್ ಸಿಟಿಸನ್ಸ್ ಆಫ್ ಅವರ್ ಇಂಡಿಯಾ. ಲಿಸನ್ ಟು ಮೈ ವರ್ಡ್ಸ್, ದಟ್ ಈಸ್ how our India and Indian children were suffering from this malnutrition and hunger. India is a developing nation which shows significant progress to become a developed country one side. Another side, India is most poorest country with reference to this malnutrition and hunger. To the point, that is as per report from the year 2021 to 2024, 20 lakh children were died due to this malnutrition and hunger in my nation. So, ಇಲ್ಲಿ 2021ನೇ ವರ್ಷದಿಂದ ಹಿಡಿದು 2024 ಇಲ್ಲಿ ತನಕ ಒಟ್ಟು ನಮ್ಮ ದೇಶದಲ್ಲಿ 20 ಲಕ್ಷ ಮಕ್ಕಳು ಅಪೌಷ್ಟಿಕತೆ ಹಾಗೂ ಹಸಿವಿನಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ರಿಪೋರ್ಟ್ನ ನೋಡಿದ ತಕ್ಷಣ ನಮಗೆ ಒಂಥರ ಬೇಜಾರಾಯಿತು. ಯಾಕಪ್ಪ ಅಂದ್ರೆ ನಮ್ಮ ದೇಶ ಎಲ್ಲ ಸಿರಿಧಾನ್ಯ ಸಂಪತ್ತುಗಳು ಹೊಂದಿದ ದೇಶ ಹಾಗೂ ಅತಿ ಹೆಚ್ಚು ಬೆಳೆಗಳು, ಅತಿ ಹೆಚ್ಚು ಆಹಾರ ಇರುವ ದೇಶ. ಆದರೂ ನಮ್ಮ ದೇಶದಲ್ಲಿ ಮಕ್ಕಳು, ಚಿಕ್ಕ ಮಕ್ಕಳು ಅಪೌಷ್ಟಿಕತೆಯಿಂದ ಹಾಗೂ ಹಸಿವಿನಿಂದ ಬಳಲುತ್ತಿದ್ದಾರೆ ಅಂದರೆ ಇದು ನಿಜಕ್ಕೂ ನಮಗೆ ತಲೆ ತಗ್ಗಿಸುವ ಸಂಗತಿ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ದಟ್ ಈಸ್ ಲೋ ಬರ್ತ್ ವೇಟ್ ವಿಚ್ ಆಫ್ಟನ್ ಸಿನ್ಸ್ ಮದರ್ ವಾಸ್ malnourished and experienced with some infections and diseases during pregnancy, and after childbirth the child was vulnerable to those diseases result into malnutrition. As per survey, nearly 100,000 children were suffering from this low birth weight and malnourished in India. The effect of this problem is more to the poor families in India, where they don't get proper diversity of food where they need. ಅಂದರೆ ಈ ಅಪೌಷ್ಟಿಕತೆ ಮತ್ತು ಹಸಿವಿನಿಂದ ಬಳಲುತ್ತಿರುವವರು ಅತಿ ಹೆಚ್ಚು ಯಾರಪ್ಪ ಅಂದ್ರೆ ಅದು ನಮ್ಮ ದೇಶದ ಬಡ ಕುಟುಂಬದಲ್ಲಿ ವಾಸಿಸುವ ಮಕ್ಕಳು ಅನ್ನೋದನ್ನ ಇಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ. ಮೆಜರ್ಸ್ ಟು ಕರ್ಬ್ ದಿಸ್ malnutrition and hunger in India. Government of India support poor families and poor families children to grow up with diversity of nutrients food, and health workers advise poor families about this problem. And government of India taken some initiatives and schemes, that is integrated children service scheme, national nutritional mission scheme and midday meal scheme. ನಮ್ಮ ಭಾರತ ಸರ್ಕಾರವು ಸಹ ಈ ಅಪೌಷ್ಟಿಕತೆ ಮತ್ತು ಹಸಿವಿನಿಂದ ಬಳಲುತ್ತಿರುವ ಮಕ್ಕಳಿಗೆ ಒಂದು ನ್ಯಾಯ ದೊರಕಿಸಲು ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿತು. ಆ ಯೋಜನೆಗಳಲ್ಲಿ ಪ್ರಮುಖವಾದ ಯೋಜನೆ ಯಾವುದಪ್ಪ ಅಂದ್ರೆ ಅದು ಪೋಷಣ ಅಭಿಯಾನ ಯೋಜನೆ ಮತ್ತು ಮಧ್ಯಾಹ್ನದ ಬಿಸಿಯೂಟದ ಯೋಜನೆ.
ಈ ಯೋಜನೆಗಳು ಹಳ್ಳಿಗಳಲ್ಲಿ ಹಾಗೂ ನಗರಗಳಲ್ಲಿ ಜಾರಿಯಾಗಿವೆ. ಸೊ ಇಫ್ ದೀಸ್ ಸ್ಕೀಮ್ಸ್ ಆರ್ ನಾಟ್ ಇಂಪ್ಲಿಮೆಂಟೆಡ್ ಇನ್ ಯುವರ್ ವಿಲೇಜಸ್ ಆ್ಯಂಡ್ ಟೌನ್ಸ್, ಸೊ ಜಸ್ಟ್ ಕ್ವಶನ್ ಫಾರ್ ಅಫಿಷಿಯಲ್ ಡಿಪಾರ್ಟ್ಮೆಂಟ್ಸ್ ಎಲೆಕ್ಟೆಡ್ ಮೆಂಬರ್ಸ್ ಟು ಇಂಪ್ಲಿಮೆಂಟ್ ದೀಸ್ ಸ್ಕೀಮ್ಸ್. ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ನಮ್ಮ ಮಕ್ಕಳ ರಕ್ಷಣೆ ನಮ್ಮ ಕರ್ತವ್ಯ. ನಮ್ಮ ಭಾರತ ದೇಶದಲ್ಲಿರುವ ಮಕ್ಕಳು ಅಪೌಷ್ಟಿಕತೆ ಹಾಗೂ ಹಸಿವಿನಿಂದ ಬಳಲುತ್ತಿರುವ ಸಮಸ್ಯೆ ಆದಷ್ಟು ಬೇಗ ದೇಶದಿಂದ ತೊಲಗಲಿ ಹಾಗೂ ಇದನ್ನು ತಡೆಗಟ್ಟಲು ಶ್ರಮಿಸುತ್ತಿರುವ ನಮ್ಮ ಭಾರತ ಸರ್ಕಾರಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಬೈ ಗಿವಿಂಗ್ ಕನ್ಕ್ಲೂಷನ್ ಮೈ ವರ್ಡ್ಸ್, ವಿ ಆರ್ ಇಂಡಿಯನ್ಸ್, ವಿ ಮಸ್ಟ್ ಸಪೋರ್ಟ್ ಅವರ್ ಚಿಲ್ಡ್ರನ್ಸ್ ಆ್ಯಂಡ್ ಸಪೋರ್ಟ್ ಗೌರ್ಮೆಂಟ್ ಟು ಕರ್ಬ್ ದಿಸ್ malnutrition and hunger. Jai Hind, Jai Bharat.